ಕರ್ನಾಟಕ ವಿಧಾನಸಭೆ ಅಧಿವೇಶನ ನಡೆಯುತ್ತಿದ್ದು ಬಿಜೆಪಿ ಹಾಗೂ ಆಡಳಿತ ಕಾಂಗ್ರೆಸ್ ನಾಯಕರು ತಮ್ಮ ಘನತೆಯನ್ನು ಮರೆತು ರೋಡಲ್ಲಿ ಜಗಳವಾಡೋ ಹಾಗೆ ಕಿತ್ತಾಡಿಕೊಂಡಿದ್ದಾರೆ. ಈ ಬಾರಿ ಮಳೆ ಹೆಚ್ಚಿಲ್ಲ, ಬರಗಾಲ ಘೋಷಿಸಿ ಅಂತ ಬಿಜೆಪಿ ಗಲಾಟೆ ಮಾಡಿದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಮೊದಲು ಪರಿಶೀಲಿಸಬೇಕು ಅಂತ ಹೇಳಿದ್ರು. ಇಷ್ಟಕ್ಕೆ ರೊಚ್ಚಿಗೆದ್ದ ವಿಪಕ್ಷ ನಾಯಕ ಅಶೋಕ್ ಸಚಿವ ಬಾಲಕೃಷ್ಣ ಹಾಗೂ ಕೃಷ್ಣ ಬೈರೇಗೌಡ ಮೇಲೆ ಏಕವಚನದಲ್ಲೇ ಬೈದ್ರು. ತಾಕತ್ತು ಇದ್ರೆ ಮಾತಾಡು ಅಂತ ತಾನೊಬ್ಬ ವಿಪಕ್ಷ ನಾಯಕ ಅನ್ನೋ ಘನತೆ ಮರೆತು ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಯಾವ ರೂಲ್ ಬುಕ್ ಅಲ್ಲಿ ಇದೆ? ಇವರು ಇವತ್ತು ರಾಜಕೀಯ ಲಾಭಕ್ಕೆ ಸದನವನ್ನ ಬಲಿ ಕೊಟ್ಟು ರಾಜ್ಯದ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಯಾವ ರೂಲ್ ಬುಕ್ ಅಲ್ಲಿ ಇದೆ? ತೋರಿಸಿ ಸ್ವಲ್ಪ ರೂಲ್ ಬುಕ್. ನೀವು ಒಂದು ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು, ನೀವು ಒಬ್ಬ ಸಚಿವರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ. ನೀವು ಚರ್ಚೆ ಗೊತ್ತಾಗಿದೆ. ಚರ್ಚೆ ಮಾಡ್ತೀರಾ? ಬರಗಾಲ ಅಂತ ಘೋಷಣೆ ಮಾಡಲಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಬರಗಾಲಕ್ಕೆ ಒಂದು ನಯಾ ಪೈಸೆ ಬರಗಾಲ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಮಂತ್ರಿಗಳೆಲ್ಲ ಬರಗಾಲದ ಹಣ ಹೊಡಿತಾ ಇದ್ದಾರೆ, ಲೂಟಿ ಹೊಡಿತಾ ಇದ್ದಾರೆ. ಯಾಕಿದೆ ಇಲ್ಲ? ಯಾಕಿದೆ ಇಲ್ಲ? ಬರಗಾಲ ರಾಜಕೀಯ ಮೇಲಾಟಕ್ಕೆ ಸೀಮಿತವಾಗಿದ್ದಾರೆ. ಬರಗಾಲ ಅಂತ ಘೋಷಣೆ ಮಾಡಕ್ ಯೋಗ್ಯತೆ ಇಲ್ಲ. ಬರಗಾಲ ಅಂತ ಘೋಷಣೆ ಮಾಡ್ರಿ, ಬರಗಾಲ ಅಂತ ಘೋಷಣೆ ಮಾಡಿ. ಬರಗಾಲ ಅಂತ ಘೋಷಣೆ ಮಾಡಿ, ಊರಿಗೆಲ್ಲ ನಿಮ್ಗೆ ಇವರು ಜನಗಳಿಗೆ ದ್ರೋಹ ಒಂದು ಪ್ರತಿಪಕ್ಷವಾಗಿ ಅಲ್ಲ, ಅವರು ಅರಿವು ಇಲ್ಲ. ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಬಗ್ಗೆ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೀಗ ಅವ್ರು ಚರ್ಚೆ ಮಾಡಕ್ ಆಸ್ಪತ್ರೆ ಕೊಟ್ರೆ ನೀವ್ಯಾಕೆ ಅವ್ರಿಗೆ ಹೋಗಿ? ಯಾರು ಕೇಳಿದ್ರು? ಅವ್ರ ಕೇಳ್ಯಾರ. ಮತ್ತೇನು ಮಾಡಿದ್ದಾರೆ? ಇಲ್ಲ ಕೊಟ್ಟಿದ್ದಾರೆ. ನಾವು ಎದ್ದು ನಿಂತ್ಕೊಂಡು ಕೇಳ್ಬೇಕು. ನಾವು ನಾನು ನಿಲುವಳಿ ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಗಮನ ತಗೊಳ್ಳಿ ಅಂತ ಕನ್ವರ್ಟ್ ಮಾಡಬೇಕು. ಅಧಿಕಾರ ಇಲ್ಲ. ಯಾವ ಬುಕ್ಕಲ್ಲಿ ಇದೆ ತೆಗಿ. ಅಧ್ಯಕ್ಷರೇ, ರೂಲ್ ಇಲ್ಲ ನೋಡಿ. ಅಧ್ಯಕ್ಷರೇ, ನಮ್ಗೆ ಬರಗಾಲ ಅಂತ ಘೋಷಣೆ ಮಾಡ್ಲಿ. ಅವ್ರಿಗೆ ಬರಗಾಲ ಅಂತ ತಾಕತ್ತಿದ್ರೆ ಘೋಷಣೆ ಮಾಡ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡ್ಲಿ. ಹಣ ಇಲ್ಲ, ಅವ್ರ ಹತ್ರ ಪೈಸಾ ಇಲ್ಲ. ಆ ಬಾಲಣ್ಣನ ಖಾತೆ ಕೊಟ್ಟವ್ರೆ, ಆ ಬಾಲಣ್ಣನ ಖಾತೆ ಪೈಸಾ ಇಲ್ಲ. ಅದನ್ನ ನೋಡು, ನಯಾ ಪೈಸಾ ಇಲ್ಲ ಬಾಲಣ್ಣನ ಖಾತೆಯಲ್ಲಿ. ಸುಮ್ನೆ ಮಾತಾಡು, ಬರೋ ಅಂತ ಘೋಷಣೆ ಮಾಡು. ಮಾತಾಡ್ತೀವಿ ನಾವು. ಹೌದು, ನೀನ್ ಯಾವ ಸೀಮೆ? ನನ್ನ ಮುಂದೆ ಮಂತ್ರಿ ಆಗಿಲ್ಲ, ನಿನ್ಗಿಂತ ಮುಂಚೆ ನಾನು ಮಂತ್ರಿ ಆಗಿದ್ದೀನಿ. ಒಬ್ಬ ಮಾಜಿ ರೆವಿನ್ಯೂ ಮಿನಿಸ್ಟರ್ ನನ್ನ ಮುಂದೆ ಆಗಿಲ್ಲ. ಮಾತಾಡು.
ಎಲ್ಲ ಮೂರು ಪಾರ್ಟಿ ಆಯ್ತು ನಿಮ್ದು. ಮೂರು ಪಾರ್ಟಿ ಆಯ್ತಲ್ಲ, ಜೆಡಿಎಸ್ ಎಲ್ಲ ಆಯ್ತಲ್ಲ ನಿಮ್ದು. ಮಾತಾಡಕತ್ತಿದ್ಯಾ? ಅವರದ್ದು ಮಾಜಿ ರೆವಿನ್ಯೂ ಮಿನಿಸ್ಟ್ರು, ಅವ್ರಿಗೆ ಚರ್ಚೆ ಮಾಡಬೇಕು ಅನ್ನೋದು ರಾಜ್ಯದಲ್ಲಿ ನಿಮಗೆ ಚರ್ಚೆ ಬೇಕಾಗಿಲ್ಲ, ನಿಮಗೆ ಬರಗಾಲ ಬೇಕಾಗಿಲ್ಲ, ನೀವು ರಾಜಕೀಯ ಮಾಡಿ ನಮ್ದೇ ಸರ್ಕಾರಿಲ್ಲ. ರೂಲ್ ಹೇಳ್ಬೇಕು ಅವರಿಗೆ. ನೀವು ರೂಲ್ ಫಾಲೋ ಮಾಡೋದಿಲ್ಲ. ಚರ್ಚೆ ಮಾಡಿ ಸತ್ತದ ಬಂದದನ್ನ ಹೇಳ್ತೀವಿ. ನೀವು ಮಾಡಿದ್ರೆ ನಾವು ಮಾಡ್ತೀವಿ. ಚರ್ಚೆ ಮಾಡಿ ಅಧ್ಯಕ್ಷರೇ, ಇವರೆಲ್ಲ ದೇವ್ರ ಉಂಟಿಂದ ಬಂದವರು, ಇವ್ರ ಹತ್ರ ಕಲಿಬೇಕಾಗಿದೆ ನಾವು. ಇವ್ರಿಗೇನಾದ್ರು ನೈತಿಕತೆ ಇದೆಯಾ ಅಧ್ಯಕ್ಷರ ಮಾತಾಡಕ್ಕೆ? ಬರದ ಬಗ್ಗೆ ಮಾತಾಡಕ್ ಸರಿ ಇಲ್ಲ, ಹೋಗಿದ್ದೆ ಅಲ್ಲ. ಉತ್ತರ ಕೊಡಕ್ ರೆಡಿ ಇದೀವಿ, ತಗೊಳ್ಳಿ ಅಂದ್ರೆ ಪ್ರಶ್ನೆ ಕೇಳಕ್ಕೂ ರೆಡಿ ಇಲ್ಲ. ನೀವು ಕೇಳಿ ಏನ್ ಮಾಡ್ಬೇಕು? ನೀವು ಕೇಳಿ ಸ್ವಾಮಿ, ಉತ್ತರ ಕೊಡಕ್ ರೆಡಿ ಇದೆ ಸರ್ಕಾರ, ಉತ್ತರ ಕೊಡಕ್ ರೆಡಿ ಇದೆ ಸರ್ಕಾರ. ಯಾಕೆ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ? ದೇವ್ರ ಹುಂಡಿಯಿಂದ ಕಳ್ತನ ಮಾಡಿ ಚರ್ಚೆ ಬನ್ನಿ. ವಾಲ್ಮೀಕಿ ಡ್ರಾಮಾ ಬಿಟ್ಟಿಲ್ಲ. ವಾಲ್ಮೀಕಿ ಹಣ ಎಲ್ಲಾಯ್ತು? ವಾಲ್ಮೀಕಿ ಹಣ ಎಲ್ಲಾಯ್ತು? ರಾಮ ಮಂದಿರದಲ್ಲಿ ಕಳ್ತನ ಆಯ್ತು. ಅಮಿತ್ ಶಾ ರಾಹುಲ್ ಗಾಂಧಿ ಮನೆಗೋಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಎಲ್ಲೋಯ್ತಪ್ಪ, ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೋಯ್ತು. ಈಗ ಮಾಡಿದ್ದು ಹೇಳ್ರಿ, ಮಾತಾಡಿ. ಸ್ಥಾಪನೆ ಮಾಡಿದ್ದು ಪರವಾಗಿಲ್ಲ. ಮಾನ್ಯ ಅಧ್ಯಕ್ಷರೇ, ಬರೋದ್ ಬಗ್ಗೆ ಚರ್ಚೆ ಕೊಡಿ. ಈ ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ.